ನಿನ್ನೆ ನಡೆದಂತ ಸಿಎಲ್ಪಿ ಸಭೆಯಲ್ಲಿ ಅಂದ್ರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ಮುಂದೆ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಹೇಳಿದ್ರು. ಸೊ ಇದನ್ನೀಗ ದೃಢೀಕರಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸರ್ಕಾರ ಬೀಳಿಸೋದಕ್ಕೆ ಹಲವು ತಿಂಗಳಿಂದ ಪ್ರಯತ್ನ ಆಗ್ತಾ ಇದೆ. ಅಮಿತ್ ಶಾಗೆ ಎಚ್ಡಿಡಿ ಮತ್ತು ಎಚ್ಡಿಕೆ ಮಾತು ಕೊಟ್ಟಿದ್ದಾರೆ. ಈ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂ ಹೇಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಿಂದೆಯೇ ಸರ್ಕಾರ ಪತನದ ಪ್ರಯತ್ನದ ವಿಚಾರವನ್ನ ಹೇಳಿದ್ರು. ದೇವೇಗೌಡರು ಮತ್ತು ಕುಮಾರಸ್ವಾಮಿ ವಿರುದ್ಧ ಜಾರಕಿಹೊಳಿ ಆ ಮೂಲಕ ಕಿಡಿಕಾರಿದ್ದಾರೆ. ನಿನ್ನೆಯ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಎಚ್ಚರಿಕೆ ಕೊಟ್ಟಿರೋದು ನಿಜ ಅಥವಾ ಅವರು ಮಾತನಾಡಿರೋದು ನಿಜ ಅನ್ನೋದನ್ನ ದೃಢೀಕರಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಹಳೆದ್ರಿಂದ ಹೇಳ್ತದೆ, ಹೊಸದಲ್ಲ ಅದು. ಈಗ 6 ತಿಂಗಳ ಗ್ಯಾಪ್ ಆಗಿದೆ. ಅದು ಮುಂಚೆ 6 ತಿಂಗಳ ಚಾಲ್ತಿಯಲ್ಲಿ ಇತ್ತದು. ಈಗ ಯಾಕೋ ನೀವು ಸುಮ್ಮನೆ ಆಗಿರೋ, ನಾವು ಸುಮ್ಮನೆ ಆಗಿದ್ದೀವಿ. ಹಳೇದದು. ಮುಂಚೆ 6 ತಿಂಗಳು ಅದೇ ಜಾಸ್ತಿ ಪ್ರಮುಖ ಸುದ್ದಿ ಆಗಿತ್ತು. ಇವತ್ತು ಶಾಸಕರು ಮಾತಾಡಿದ್ರು, 20 ಜನ ಹೋದ್ರು, 10 ಜನ ಮಾತಾಡೋದು ಇತ್ತು. ಈಗ ಮತ್ತೆ ಅದು ಮುಂಚಿನೆಯಲ್ಲೇ ಬಂದಿದೆ ಅಷ್ಟೇ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರಿಗೆ ಮಾತು ಕೊಟ್ಟಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬಿಡಿಸ್ತೀವಿ ಅನ್ನುವಂಥ ಕೂಡ ಕೊಟ್ಟಿರ್ಬೋದು. ಇದು ರಾಜಕೀಯ ಅಲ್ಲ, ಇದು ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಕೊಟ್ಟಿರ್ಬೋದು. ಸೊ ನಮ್ದು ಲೆಕ್ಕದಲ್ಲಿ ನಾವು ಇರಬೇಕಾಗ್ತದೆ. ನಾವು ಕೂಡ ಹೇಳಿದ್ದೀವಿ, ನಮ್ಮದು ಕೊನೆಯ ಸರ್ಕಾರ ಇರೋವರೆಗೆ ಇದು ನಡೀತಿದೆ. ನಾನು ಹೇಳಿದ್ದೀನಿ, ಮುಂದಿನ ನಮ್ದು ಇನ್ನೂ 4 ವರ್ಷ ನಂತರವರೆಗೂ ಇದು ಕೊನೆಯಲ್ಲಿ ಇದ್ದೇ ಇರ್ತದೆ ಅಂತ ಹೇಳಿದ್ದೀನಿ. ಸೊ ಚರ್ಚೆಯಲ್ಲಿ ಇರ್ತದೆ ಅಂತ ಹೇಳಿದ್ದೀನಿ. ನಾನು ಕೂಡ ಹೊರಗಡೆ ಅಲ್ಲ, ಕನ್ವಿನ್ಸ್ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳನ್ನ ಹೇಳಿ ಕೊಟ್ಟಿದ್ವಿ. ಅದೇನು ನೀವು ಹೆಂಗೆ ವ್ಯಾಖ್ಯಾನ ಮಾಡಿದ್ರಂಗೆ ಆಗುತ್ತಾರೆ. ನಾವು ಕನ್ವಿನ್ಸ್ ಮಾಡಿದ್ವಿ, ಈ ರೀತಿ ಆಗ್ತಾ ಇದೆ. ಸೊ ಅವ್ರಿಗೆ ನಮ್ದು ಆಗಿರೋ ಘಟನೆಗಳನ್ನು 4 ಫೈಲ್ ಪೆಂಡಿಂಗ್ ಇದೆ ಅವ್ರ ಕಡೆ. ಅದನ್ನು ಬಿಟ್ಟು ನಮ್ಮದು ತರಾತುರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆ, ಹೇಳ್ತೀವಿ. ರೆಡ್ಡಿ ವಿರುದ್ಧ ಮತ್ತೊಮ್ಮೆ ಮನವಿ ಮಾಡಬಹುದು. ಸಂಜೆ ಮತ್ತೊಮ್ಮೆ ಪರ್ಮಿಷನ್ ಕೇಳಿದ್ದಾರೆ. ಸಿದ್ದರಾಮಯ್ಯನವರ ನಾಯಕತ್ವ ಕುಗ್ಸೋ ಪ್ರಯತ್ನ ಆಗ್ತಾ ಇದೆಯಲ್ಲ, ನಾವು 100% ಆಗ್ತಾ ಇದೆ. ಆಗ್ತದೆ. ಬರೀ ಬಿಜೆಪಿ ಜೆಡಿಎಸ್ ನಾಯಕರಷ್ಟೇ, ಬೇರೆ ಬೇರೆ ಕಡೆ ಆಗ್ತಾ ಇದೆ. ಇಲ್ಲ, ಅವರಷ್ಟೇ ಹೇಳ್ಬೇಕಲ್ಲ. ನೀವೇನು ನಮ್ಮವ್ರು ಯಾರು ಹಂಗೆ ಯಾರ್ದಾರ ಹಂಗೆ ಹೇಳಲಿಕ್ಕಾಗಲ್ಲ. ಓನ್ಲಿ ವಿರೋಧ ಪಕ್ಷ ಅಂತ ಹೇಳ್ಬೇಕು ಅಷ್ಟೇ. ನಾವು ವಿರೋಧ ಪಕ್ಷ ತೆರೆ ಮರೆನೂ ಇಲ್ಲ, ಯಾವ ಕಡೆ ಯಾವ ಮರೆನೂ ಇಲ್ಲ. ನಮ್ದು ಏನಾದರೂ ಗಟ್ಟಿಯಾಗಿದೆ. ಸೊ ಏನಾದರೂ ವಿರೋಧ ಪಕ್ಷದವರು ಮೊದಲಿಂದ ಮಾಡ್ತಿದ್ದಾರೆ, ಮುಂದೆ ಕೂಡ ಅವರು ಈ ಪ್ರಯತ್ನ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.